ಉಸಿರಿಗೂ ಹೃದಯಕ್ಕೆ ಹೊಗೆಯದೆ ಕಾಟ. ಬೇಕರಿ ತಿನಿಸುಗಳನ್ನು ತಯಾರು ಮಾಡುವ ಅಂಗಡಿಯಿಂದ ಗ್ರಾಮದ ವಾಯುವ್ಯ ಮಾಲಿನ್ಯ ಹಾಳು. ಜಮಖಂಡಿ ತಾಲೂಕಿನ ಸಾಬಳಗಿ ಗ್ರಾಮದಲ್ಲಿ ಬೇಕರಿ ತಿನಿಸುಗಳನ್ನು ತಯಾರು ಮಾಡುವ ಅಂಗಡಿಯಿಂದ ಗ್ರಾಮದ ವಾಯುವ್ಯ ಮಾಲಿನ್ಯ ಹಾಳು ಆಗ್ತಾ ಇದೆ ಮತ್ತು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ಇತರ ಕಾಯಿಲೆಗಳು ಹೆಚ್ಚು. ವಾಯು ಮಾಲಿನ್ಯದಿಂದ ಹೃದಯಾಘಾತದ ಜೊತೆಗೆ ಮಧುಮೇಹ, ಆಟಿಸಂ, ಬುದ್ಧಿಮಾಂದ್ಯತೆ ಮತ್ತಿತರ ಕಾಯಿಲೆಗಳ ಪ್ರಮಾಣವು ಏರಿಕೆಯಾಗುತ್ತಿದೆ. ಮಕ್ಕಳು ಅಸ್ತಮಾದಿಂದ ಬಳಲುತ್ತಿದ್ದಾರೆ. ವಾಯು ಮಾಲಿನ್ಯ ಎಲ್ಲ ವಯೋಮಾನದವರಿಗೂ ಹಾನಿಯನ್ನ ಮಾಡುತ್ತಿದೆ. ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಖಾನೆಗಳ ಹೊಗೆಯು ಹಾನಿ ಮಾಡುತ್ತದೆ. ಈ ಬಗ್ಗೆ ಮಾತನಾಡುವರಷ್ಟು ಮಂದಿ. ಬಹಳ ಕಡಿಮೆ. ವಾಯು ಮಾಲಿನ್ಯ ಎಷ್ಟು ಅಪಾಯಕಾರಿ ಎಂದರೆ ಭ್ರೂಣದಲ್ಲಿರುವ ಮಗುವಿಗೂ ಹಾನಿ ಉಂಟು ಮಾಡಬಲ್ಲದು. ಮಕ್ಕಳು ಅತಿ ವೇಗವಾಗಿ ಉಸಿರಾಡುತ್ತಾರೆ, ಹಾಗಾಗಿ ಹೆಚ್ಚು ಗಾಳಿಯನ್ನ ಸೇವಿಸುತ್ತಾರೆ. ಇದರ ಜೊತೆಗೆ ಮಾಲಿನ್ಯಕಾರಕ ಕಣಗಳು ದೇಹದೊಳಗೆ ಪ್ರವೇಶಿಸುತ್ತವೆ. ಉಸಿರಾಟ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಅಂಗಗಳು ಶಾಶ್ವತವಾಗಿ ಹಾನಿಗೆ ಒಳಗಾಗುತ್ತದೆ. ಇದು ಸಾವಳಗಿ ಗ್ರಾಮದಲ್ಲಿ ಇಂತಹ ಬೇಕರಿ ತಯಾರು ಮಾಡುವ ಅಂಗಡಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಈ ಅಂಗಡಿ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇವರು ಟೈರ್ನಂತಹ ಪ್ಲಾಸ್ಟಿಕ್ ವಸ್ತುಗಳನ್ನ ಅವರ ವಲಯಗಳಲ್ಲಿ ಉಪಯೋಗಿಸುತ್ತಾ ಇರುವುದರಿಂದ ಗ್ರಾಮದಲ್ಲಿ ಕೆಟ್ಟ ವಾಸನೆ ಹರಡ್ತಾ ಇದ್ದು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಈ ಅಂಗಡಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, NKS TV4 ಜಮಖಂಡಿ.